ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಹೊಸ ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮಾಡ್ಕೊಂಡಿದ್ದೀನಿ ನೋಡಿ. ಫಸ್ಟಿಗೆ ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು. ನಂತರ ಅದರ ಪಕ್ಕದಲ್ಲೇ ಮತ್ತೆ ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1 ಮಾಡಿಕೊಂಡು ಇವಾಗ 5 ಚೈನ್ ಹಾಕ್ಕೊಳ್ಬೇಕು. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಜೊತೆ ಸೇರಿಸಿ 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1 ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ ಮತ್ತು 5 ಚೈನ್ ಹಾಕಿ ಎಲ್ಲಿ ಬರೋದು ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಇದು ಬೇಸ್ ವರ್ಕ್ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ. 5 ಚೈನ್ ಲಾಕ್, 5 ಚೈನ್ ಲಾಕ್ ಈ ರೀತಿಯಾಗಿ ಹಾಕ್ತಾ ಹೋಗಬೇಕು ನೋಡಿ. ಬೇಸ್ ಲೈನ್ ಕಂಪ್ಲೀಟ್ ಆಯಿತು. ಇವಾಗ ಬಟ್ಟೆನ ಟರ್ನ್ ಮಾಡಿಕೊಂಡು 1 ಚೈನ್, 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಫಸ್ಟ್ 5 ಚೈನ್ ಗ್ಯಾಪ್ ಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ 5 ಚೈನ್ ಗ್ಯಾಪ್ ಬಿಟ್ಟು ಸೆಕೆಂಡ್ 5 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1 ಮಾಡಬೇಕು. ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1 ಅಂದರೆ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 5 ಸಾರಿ ನಾನು ತ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಫಸ್ಟು 5 ಚೈನ್ ಗ್ಯಾಪ್ ಬಿಟ್ಟು ಸೆಕೆಂಡ್ 5 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನಾವು ತ್ರಿಬಲ್ ಕ್ರೋಶೆಟ್ನ 5 ಟೈಮ್ ಹಾಕ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ತ್ರಿಬಲ್ ಕ್ರೋಶೆಟ್ನ 5 ಟೈಮ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1 ಅಂದರೆ ತ್ರಿಬಲ್ ಕ್ರೋಶೆಟ್ ಆಯಿತು. ಇವಾಗ 5 ಚೈನ್ ಹಾಕ್ತೀನಿ ನೋಡಿ. 3, 4, 5 5 ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ಅದೇ 5 ಚೈನ್ ಗ್ಯಾಪಲ್ಲಿ ಮತ್ತೆ 5 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು ನೋಡಿ. ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿದೆ. ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1 ನೋಡಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1 ಈ ರೀತಿಯಾಗಿ 5 ಟೈಮ್ ಹಾಕ್ಕೊಳ್ತಾ ಇದ್ದೀನಿ. 5 ಟೈಮ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ಇದೇ ಥರ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಸೆಕೆಂಡ್ ಲೈನ್ ನೋಡಿ. ನೆಕ್ಸ್ಟ್ ಆರ್ಚ್ಗೆ ಯಾವ ರೀತಿ ಹೋಗಬೇಕು ಅಂತಂದರೆ ಫಸ್ಟಾಗಿ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ನಂತರ ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ಅದ್ರ ಪಕ್ಕ ಇರೋ 5 ಚೈನ್ ಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1. ಒಂದು ಆರ್ಚ್ ಆಗಿದ್ಮೇಲೆ ನೆಕ್ಸ್ಟ್ ಆರ್ಚ್ ಹಾಕಬೇಕಾದ್ರೆ ಮಿಡ್ಲು 5 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, 1 ಬಿಟ್ಟು 1ಕ್ಕೆ ಮಾತ್ರ ವರ್ಕ್ ಹಾಕಬೇಕು ಫ್ರೆಂಡ್ಸ್. ನಾವು ಆರ್ಚ್ನ ಪ್ರತಿ 5 ಚೈನ್ಗೂ ವರ್ಕ್ ಹಾಕಬಾರ್ದು, ಅಂದರೆ ತುಂಬ ನೀಟಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ನಾನು ತ್ರಿಬಲ್ ಕ್ರೋಶೆಟ್ನ 5 ಟೈಮ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ. 5 ಟೈಮ್ ತ್ರಿಬಲ್ ಕ್ರೋಶೆಟ್ ಹಾಕಿದ ಮೇಲೆ 5 ಚೈನ್ ಹಾಕ್ಕೊಂಡು ನಂತರ ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1. ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1, ಎರಡನ್ನು ಸೇರಿಸಿ 1 ಮತ್ತು ಎರಡನ್ನು ಸೇರಿಸಿ 1 ಮತ್ತು ಅದೇ ಥರ 4th 1 ಹಾಕ್ತಾಯಿದ್ದೀನಿ ನೋಡಿ. ತ್ರಿಬಲ್ ಕ್ರೋಶೆಟ್ನ
ಇವಾಗ ಮತ್ತೆ ಫಿಫ್ತ್ ಒನ್ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಇವಾಗ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆಯಿತು. ಇವಾಗ ಥರ್ಡ್ ಆರ್ಚ್ಗೆ ಹೋಗಬೇಕು. ಸಿಂಗಲ್ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ನೋಡಿ, ಇದೇ ರೀತಿಯಾಗಿ ನಾನು 5 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪ್ಗೆ ಒಳಗಡೆ ಹೋಗಿ ನಾನು ಇಲ್ಲಿ 3 ಟ್ರಿಬಲ್ ಕ್ರೋಶೆಟ್ನ 5 ಟೈಮ್ ಹಾಕ್ತಾಯಿದ್ದೀನಿ. ನಂತರ 5 ಚೈನ್ ಹಾಕ್ಕೊಂಡು ಮತ್ತೆ ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನಾನು ದಾರ ತೊಗೊಂಡು ಬಂದು ಅದೇ 5 ಚೈನ್ಗೆ ನಾನು ಮತ್ತೆ 5 ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಕ್ಲಿಯರಾಗಿ ಇನ್ನೊಮ್ಮೆ ಹೇಳ್ತೀನಿ. ಮೊದಲಿಗೆ 2 ಚೈನ್ ಹಾಕ್ಕೊಂಡು ಫಸ್ಟ್ 5 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಫಸ್ಟ್ 5 ಚೈನ್ ಗ್ಯಾಪ್ ಇರುತ್ತೆ, ಅದನ್ನು ಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಆರ್ಚ್ ಹಾಕಬೇಕು. ಯಾವ ರೀತಿ ಅಂದರೆ 5 ಟ್ರಿಬಲ್ ಕ್ರೋಶೆಟ್, 5 ಚೈನ್ ಮತ್ತು 5 ಟ್ರಿಬಲ್ ಕ್ರೋಶೆಟ್, ನಂತರ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು 5 ಚೈನ್ ಗ್ಯಾಪ್ ಇರುತ್ತಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 5 ಸಾರಿ ಟ್ರಿಬಲ್ ಕ್ರೋಶೆಟ್ನ ಹಾಕಿ ಮತ್ತು 5 ಚೈನ್ ಹಾಕಿ ಮತ್ತು ಅದೇ 5 ಚೈನ್ ಗ್ಯಾಪ್ಗೆ ನಾವು ಮತ್ತೆ 5 ಸಾರಿ ಟ್ರಿಬಲ್ ಕ್ರೋಶೆಟ್ನ ಹಾಕಬೇಕು. ಇದೇ ರೀತಿ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಹಾಕಿದರೆ ನೋಡಿ, ಈ ರೀತಿಯಾಗಿ ಬಂತು, ತುಂಬ ನೀಟಾಗಿ ಬಂದಿದೆ. ನೋಡಿ, 5 ಚೈನ್ ಗ್ಯಾಪ್ ಒಂದು ಬಿಟ್ಟು ಒಂದಕ್ಕೆ ನಾನು ಆರ್ಚ್ ಹಾಕಿದ್ದೀನಿ. ಮಿಡ್ಲಲ್ಲಿ ಒಂದೊಂದು ಗ್ಯಾಪ್ನ ನಾನು ಹಾಗೆ ಖಾಲಿ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ನಂತರ ನಾನಿವಾಗ ಥರ್ಡ್ ಸ್ಟೆಪ್ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಿಕೊಂಡು ಒಂದು ಗೋಲ್ಡನ್ ಕಲರ್ ಬೀಡನ್ನ ನಾನು ಸೇರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಗೋಲ್ಡನ್ ಕಲರ್ ಬೀಡ್ ಸೇರಿಸಿ 5 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ನೋಡಿ, 5 ಟೈಮ್ ಟ್ರಿಬಲ್ ಕ್ರೋಶೆಟ್ನ ಹಾಕಿರ್ತೀವಿ ಅಲ್ವಾ, ಆ ಗ್ಯಾಪಲ್ಲಿ ನೋಡಿ ಒಂದು ಬಿಟ್ಟು ಒಂದು ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ 4 ಚೈನ್ ಕೂಡ ಹಾಕ್ಬೋದು ಫ್ರೆಂಡ್ಸ್. 2 ಟೈಪಲ್ಲೇ ಹಾಕ್ಬೋದು. 4 ಚೈನ್ ಹಾಕಿದ್ರೇ ತುಂಬ ನೀಟಾಗಿ ಬರುತ್ತೆ. ಇದು ಒಂದು ಇರಲಿ ಅಂತ ತೋರಿಸಿದ್ದು ಅಷ್ಟೇ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ನಂತರ ಇವಾಗ 5 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅಲ್ಲಿಗೆ ಹೋಗಿದ ಮೇಲೆ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಹಾಕಿರ್ತೀವಲ್ವ ಅಲ್ಲಿ ನಾವು ಆರ್ಚ್ ಹಾಕಬೇಕು. ನೋಡಿ, 3 ಚೈನ್ ಹಾಕಿದ ಮೇಲೆ ನಾನು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1 ಸ್ವಲ್ಪ ಸರಿಸಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1 ಮತ್ತು ಇನ್ನೊಮ್ಮೆ ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1 ಈ ರೀತಿಯಾಗಿ 4 ಟೈಮ್ ನಾವು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ನಂತರ 3 ಚೈನ್ ಹಾಕ್ಕೊಂಡು ಆ 3 ಚೈನ್ನ ಆ 5 ಚೈನ್ಗೆ ಸೇರಿಸಿ ಲಾಕ್ ಮಾಡಬೇಕು. ಅಂದರೆ ಇಲ್ಲಿ ಒಂದು ಪೆಟಲ್ ಫಾರ್ಮ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವಿಲ್ಲಿ 3 ಪೆಟಲ್ನ ಹಾಕ್ಕೊಳ್ಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಪೆಟಲ್ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮತ್ತು 2 ಸೇರಿಸಿ 1 ಮತ್ತು 2 ಸೇರಿಸಿ 1 ನೋಡಿ, ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1 ಇದೇ ರೀತಿಯಾಗಿ ನಾವು ಇಲ್ಲಿ 4 ಟೈಮ್ ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ
1. ಇವಾಗ ಇನ್ನೊಮ್ಮೆ ಹಾಕ್ತಾಯಿದ್ದೀನಿ ನೋಡಿ. ಸೂಜಿ ಮೇಲೆ ದಾರ ತಗೊಂಡು 2 ಸಾರಿ ಸೂಜಿ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಇವಾಗ ಸೆಕೆಂಡ್ ಪೆಟಲ್ ಆಯಿತು. ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಿ ಅದನ್ನು 5 ಚೈನ್ಗೆ ಸೇರಿಸಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೋಡಿ ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು. ಥರ್ಡ್ ಪೆಟಲ್ಗೆ ಹಾಕ್ಕೋಬೇಕು ನೋಡಿ. ಮತ್ತೆ 2 ಪೆಟಲ್ನ ಹಾಕಿದ್ದೀನಿ. ಇವಾಗ ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಹೀಗೆ ಮತ್ತು ನಾನಿಲ್ಲಿ 4 ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಂಡು ಇದೊಂದು ಪೆಟಲ್ನ ಥರ್ಡ್ ಪೆಟಲ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಹಾಕ್ಕೊಂಡು ಮತ್ತು ಇನ್ನೊಮ್ಮೆ ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು 2 ದಾರ ಸೇರಿಸಿ 1 ನೀಡಲ್ ಮೇಲೆ ಮತ್ತು ಇನ್ನೂ 3 ದಾರ ಉಳಿಯುತ್ತೆ. 2 ದಾರನ ಸೇರಿಸಿ 1. ಇವಾಗ ಮತ್ತೆ 2 ದಾರ ಉಳಿತು, ಅದು 2 ದಾರನ ಸೇರಿಸಿ 1 ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. ಇವಾಗ ನಾನು 4ನೇ ಸಾರಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಪೆಟಲ್ಗೆ ನಾವು 4 ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಪೆಟಲ್ ತುಂಬ ನೀಟಾಗಿ ಕರೆಕ್ಟ್ ಸೈಜಲ್ಲಿ ಬರುತ್ತೆ. ನಂತರ 3 ಚೈನ್ ಹಾಕ್ಕೊಂಡು ಆ 3 ಚೈನ್ನ 5 ಚೈನ್ಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫೈನಲ್ಲಾಗಿ ಪೆಟಲ್ ಕಂಪ್ಲೀಟ್ ಆಯಿತು ನೋಡಿ. ಶೇಪ್ ತುಂಬ ನೀಟಾಗಿ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ 5 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಹಾಕಿದ್ವಿ ಅಲ್ವಾ ಫ್ರೆಂಡ್ಸ್, ಆ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಈ ಪೆಟಲ್ಸ್ನ ನಾವು ನೆಕ್ಸ್ಟಿಗೆ ನೋಡಿ ಲಾಕ್ ಮಾಡಬೇಕಾಗುತ್ತೆ. 5 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಹಾಕಿದ್ವಿ ಅಲ್ವಾ, ಆ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಿಕೊಂಡು ಮತ್ತೆ 2 ತ್ರಿಬಲ್ ಕ್ರೋಶೆಟ್ನ ಬಿಟ್ಟು ನೆಕ್ಸ್ಟ್ ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ನೆಕ್ಸ್ಟ್ 1 ತ್ರಿಬಲ್ ಕ್ರೋಶೆಟ್ ಬಿಟ್ಟು 1 ಚೈನ್ ಹಾಕಿರ್ತೀವಲ್ವ ಅಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ ಅದೇ ಥರ 5 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಹಾಕಿರ್ತೀವಿ ಅಲ್ವ ಅದ್ರ ಒಳಗಡೆ 3 ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು 4 ಚೈನ್ ಹಾಕ್ಕೊಂಡ್ರೂ ಕೂಡ ತುಂಬ ನೀಟಾಗಿ ಬರುತ್ತೆ, ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಬೇಡ ಅನ್ನೋರು ಈ ರೀತಿಯಾಗಿ ತ್ರಿಬಲ್ ಕ್ರೋಶೆಟ್ 5 ಟೈಮ್ ಹಾಕಿರ್ತೀವಲ್ವ ಅದ್ರ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ತಾ ಹೋಗಬೇಕು 3 ಟೈಮ್ಸ್. ಇವಾಗ ಮತ್ತೆ ಸೆಕೆಂಡ್ ಆರ್ಚ್ ಹಾಕ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ 1 ಚೈನ್ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1 ತ್ರಿಬಲ್ ಕ್ರೋಶೆಟ್ ಹಾಕಿದ ಮೇಲೆ ಅದ್ರ ಪಕ್ಕದಲ್ಲೇ ಮತ್ತೆ ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಅದೇ ಥರ ಇವಾಗ ನಾನು ಥರ್ಡ್ ಟೈಮ್ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ 5 ಚೈನ್ ಇರುತ್ತೆ ಅಲ್ವ, 5 ಚೈನ್ಗೆ ಅಟ್ಯಾಚ್ ಮಾಡಿಕೊಂಡು ಇವಾಗ 4th ಟೈಮ್ ತ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನೋಡಿ. 2 ಸೇರಿಸಿ 1. ಇವಾಗ 1 ಪೆಟಲ್ ಕಂಪ್ಲೀಟ್ ಆಯಿತು. 2 ಚೈನ್ ಹಾಕ್ಕೊಂಡು ಈ ಪೆಟಲ್ನಾಗೆ ನಾವು ಶೇಪ್ ಕೊಡೋಣ ನೋಡಿ. 2 ಚೈನ್ ಹಾಕ್ಕೊಂಡು ಆ ಚೈನ್ನ ಅದೇ 5 ಚೈನ್ಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಶೇಪ್ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಸ್ವಲ್ಪ ಜರುಗಿಸ್ಬಿಟ್ಟು ನಾವು ಆರ್ಚ್ ಹಾಕಬೇಕಾಗುತ್ತೆ. ಅಂದರೆ ನೀಟಾಗಿ ಕೂಡುತ್ತೆ. ಪ್ಲೇಸ್ ತುಂಬ ಕಡಿಮೆ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಹಾಗಂತ ಜಾಸ್ತಿ ಚೈನ್ಗಳನ್ನ ಹಾಕಬಾರ್ದು. ಎಷ್ಟು ಹತ್ತಿರವಾಗಿರುತ್ತೋ ಅಷ್ಟು ಆರ್ಚ್ ನೀಟಾಗಿ ಕಾಣಿಸುತ್ತೆ ನೋಡಿ. 2 ಚೈನ್ ಹಾಕ್ಕೊಂಡು ಮತ್ತೆ ನಾನು ತ್ರಿಬಲ್ ಕ್ರೋಶೆಟ್ನ ಹಾಕ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ನಾನಿವಾಗ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಯಾಕಂತಂದರೆ ನಮಗೆ ಮಿಡ್ಲಲ್ಲಿ ಕುಚ್ಚು ಬೇಕಂದರೆ ಮಾತ್ರ ಮಿಡ್ಲ್ ಪೆಟಲ್ ಇರುತ್ತೆ ಅಲ್ವಾ ಅಲ್ಲಿ
ಮಿಡ್ಲಲ್ಲಿ ಒಂದು ಚೈನ್ ಹಾಕಬೇಕಾಗತ್ತೆ. ಅಂದರೆ ನಮಗೆ ಆ ಪ್ಲೇಸಲ್ಲಿ ಕುಚ್ಚು ಹಾಕ್ಬೋದು. ಕುಚ್ಚು ಹಾಕದೆ ಹೋದರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಆರ್ಚ್ ಇದು. ನಮಗೆ ಕುಚ್ಚು ಬೇಡ ಅನ್ನೋರು ಮಿಡ್ಲ್ ಪೆಟಲ್ಗೆ 4 ಟೈಮ್ ತ್ರಿಬಲ್ ಕ್ರೋಶೆಟ್ ಇರುತ್ತೆ ಅಲ್ವಾ, ಮಿಡ್ಲಲ್ಲಿ ಸಿಂಗಲ್ ಚೈನ್ ಹಾಕೋದು ಬೇಡ, ಹಾಗೆ ಕಂಟಿನ್ಯೂ ಮಾಡ್ಬೋದು. ನಮಗೆ ಕುಚ್ಚು ಬೇಕು ಅಂದಾಗ ಮಾತ್ರ ಮಿಡ್ಲಲ್ಲಿ ಒಂದು ಚೈನ್ ಹಾಕಬೇಕಾಗತ್ತೆ. ನೋಡಿ ಇವಾಗ ಸೆಕೆಂಡ್ ಪೆಟಲ್ ಕಂಪ್ಲೀಟ್ ಆಯಿತು. ಥರ್ಡ್ ಪೆಟಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1, 2 ಸೇರಿಸಿ 1. ಇವಾಗ ಲಾಸ್ಟ್ ಒನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 3 ಪೆಟಲ್ ಕಂಪ್ಲೀಟ್ ಆಯಿತು. 2 ಚೈನ್ ಹಾಕ್ಕೊಂಡು ಈ ಥರ್ಡ್ ಪೆಟಲ್ನ ನಾನು 5 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಹಾಕಿದರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಫ್ರೆಂಡ್ಸ್ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು, ನಾನು ಹೇಳ್ತೀನಿ. ನೋಡಿ ಫೈನಲ್ಲಾಗಿ ಆರ್ಚ್ ಈ ರೀತಿಯಾಗಿ ಬರುತ್ತೆ. ಇದಕ್ಕೆ ಮಿಡ್ಲಲ್ಲಿ ಬೇಕಾದರೆ ಕುಚ್ಚು ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಹಾಗೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.